ಕೆಲವು ಸಿನಿಮಾಗಳನ್ನ ನೋಡಿದ್ಮೇಲೆ ಹೇಗಿದೆ ಅಂತ ಒಂದೇ ಮಾತಿನಲ್ಲಿ ಹೇಳೋದು ಕಷ್ಟ. ಯಾಕೆಂದ್ರೆ ಅಲ್ಲಿ ಪ್ಲಸ್ ಪಾಯಿಂಟ್ಸ್ ಎಷ್ಟಿರುತ್ತೋ ಮೈನಸ್ ಕೂಡ ಅಷ್ಟೇ ಇರುತ್ತೆ. ಇವತ್ತು ಅಂತಹದ್ದೇ ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟ ಸಿನಿಮಾ ರಕ್ಕಸ ಪುರೋದೋಳ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರವಿ ಸಾರಂಗ್ ಅವರ ನಿರ್ದೇಶನದ ಈ ಚಿತ್ರದ ಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿ ನಮ್ಮ ಹೀರೋ ಶಿವ ಒಬ್ಬ ಸಸ್ಪೆಂಡ್ ಆಗಿರೋ ಇನ್ಸ್ಪೆಕ್ಟರ್. ಅವನನ್ನ ಅಬ್ಸರ್ವೇಷನ್ ಪೀರಿಯಡ್ ನಲ್ಲಿ ತುಂಬಾ ಶಾಂತವಾಗಿರೋ ಒಂದು ಹಳ್ಳಿಗೆ ಪೋಸ್ಟಿಂಗ್ ಮಾಡ್ತಾರೆ. ಆದ್ರೆ ಆ ಊರು ಅನ್ಕೊಂಡಷ್ಟು ಸೌಮ್ಯವಾಗಿಲ್ಲ. ಅಲ್ಲಿ ನಡೆಯೋದೆಲ್ಲ ವಿಚಿತ್ರ. ಆ ಮಿಸ್ಟರಿ ಏನು, ಇನ್ಸ್ಪೆಕ್ಟರ್ ಶಿವ ಅದನ್ನ ಹೇಗೆ ಭೇದಿಸ್ತಾನೆ ಅನ್ನೋದನ್ನ ನೀವು ಬೆಳ್ಳಿ ಪರದೆ ಮೇಲೆ ನೋಡ್ಬೇಕು. ಇನ್ನು ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋಣ. ಸಿನಿಮಾದ ಫಸ್ಟ್ ಬಿಗ್ ಪ್ಲಸ್ ಅಂದ್ರೆ ಅದು ಇದರ ಪ್ಲಾಟ್ ಮತ್ತೆ ಬ್ಯಾಕ್ ಡ್ರಾಪ್. ಆ ಊರಿನ ವಾತಾವರಣ ನಮ್ಮನ್ನ ಕಥೆಯೊಳಗೆ ಪೂರ್ತಿಯಾಗಿ ಹೇಳ್ಕೊಳ್ಳುತ್ತೆ. ಡೈರೆಕ್ಟರ್ ಪ್ರೆಸೆಂಟೇಷನ್ ಬಗ್ಗೆ ಮೆಚ್ಚಲೇಬೇಕು. ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆ ಊರಿನ ಜನ ಮತ್ತೆ ಅಲ್ಲಿ ನಡೆಯೋ ಪ್ರತಿ ಘಟನೆಯನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಆ ನ್ಯಾಚುರಲ್ ಫೀಲ್ ನಮ್ಗೆ ಖಂಡಿತ ಇಷ್ಟ ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಲಾಸ್ಟ್ 40 ಮಿನಿಟ್ಸ್ ಏನಿದೆಯಲ್ಲ ಅದು ಮಾತ್ರ ಸಖತ್ತಾಗಿ ಎಂಗೇಜಿಂಗ್ ಆಗಿರುತ್ತೆ. ಸ್ಕ್ರೀನ್ ಪ್ಲೇ ಕೂಡ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಫ್ಲಾಶ್ ಬ್ಯಾಕ್ ಸೀನ್ ಗಳು ಕೂಡ ಕತೆಗೆ ಒಳ್ಳೆ ಬೂಸ್ಟ್ ಕೊಡುತ್ತೆ. ಸ್ಪೆಷಲಿ ವಿಲನ್ ಕ್ಯಾರೆಕ್ಟರ್ ರೈಟಿಂಗ್ ಇದೆಯಲ್ಲ ಮತ್ತೆ ಅದ್ರ ಪರ್ಫಾರ್ಮೆನ್ಸ್ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಯ್ತು. ಆ ಪಾತ್ರಕ್ಕೆ ಕೊಟ್ಟಿರೋ ಆರ್ಕ್ ಇಡೀ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದೆ. ಇನ್ನು ವಿಜುವಲ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾದ ಮೇನ್ ಸ್ಟ್ರೆಂತ್ ಅಂತಾನೆ ಹೇಳ್ತೀನಿ. ಮಂಡ್ಯ ಮತ್ತೆ ಮಳವಳ್ಳಿ ಭಾಷೆ ಆ ಸೊಗಡು ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ಒಂದು ಇಮ್ಯಾಜಿನರಿ ಟಚ್ ನ ಕೊಟ್ಟು ತೋರಿಸಿರೋದು ತುಂಬಾ ಅದ್ಭುತವಾಗಿದೆ. ನೈಟ್ ಸೀನ್ ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟರ್ವಲ್ ಗೆ ಮುಂಚೆ ಬರೋ ಒಂದು ಚೇಸಿಂಗ್ ಸೀನ್ ಇದೆ, ಅದರ ಮೇಕಿಂಗ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ತೀನಿ. ನಟನೆ ವಿಷಯಕ್ಕೆ ಬಂದ್ರೆ ಆ ವಿಲನ್ ಪಾತ್ರ ಮಾಡಿದವರು ಚಿತ್ರಕ್ಕೆ ದೊಡ್ಡ ತೂಕನೆ ತಂದಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ರಾಜ್ಬಿ ಶೆಟ್ಟಿ ಅವರು ಎಂದಿನಂತೆ ತಮ್ಮ ಫಾರ್ಮ್ ನಲ್ಲಿದ್ದಾರೆ. ಅವರಿಗೆ ಸ್ಕ್ರೀನ್ ಟೈಮ್ ಕೂಡ ಸಾಕಷ್ಟಿದೆ. ಉಳಿದಂತೆ ಸುತಿಷ್ಠಾ ಮತ್ತೆ ಆ ಪುಟ್ಟ ಹುಡುಗಿಯ ಪಾತ್ರಗಳು ಕತೆಗೆ ಪೂರಕವಾಗಿ ಬಂದಿವೆ ಅಂತಾನೆ ಹೇಳ್ತೀನಿ. ಇನ್ನು ಈ ಮೂವಿ ನೆಗೆಟಿವ್ಸ್ ಕಡೆ ಬರೋಣ. ಮೊದಲನೇದಾಗಿ ಮೂವಿ ಸ್ಟಾರ್ಟ್ ಆದಾಗಿಂದನೂ ಯಾವ್ದೋ ಒಂದು ದೊಡ್ಡ ಮಿಸ್ಟರಿ ಇದೆ ಅನ್ನೋ ಬಿಲ್ಡಪ್ ಕೊಡ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ತನಕ ಕಾಯಿಸಿದಷ್ಟು ಪವರ್ ಆ ಮಿಸ್ಟರಿ ರಿವೀಲಿಂಗ್ ನಲ್ಲಿ ಇರಲಿಲ್ಲ. ಎರಡನೇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. BGM ಚೆನ್ನಾಗಿದೆ, ಆದ್ರೆ ಕೆಲವು ಕಡೆ ಅದು ಸೀನ್ ಗಳನ್ನ ಡಾಮಿನೇಟ್ ಮಾಡುತ್ತೆ. ಸೀನ್ ನಲ್ಲಿ ಅಷ್ಟೊಂದು ಎಮೋಷನ್ ಇಲ್ದಿದ್ರು ಮ್ಯೂಸಿಕ್ ಮಾತ್ರ ಹೈ ಇರುತ್ತೆ. ಇದು ಸ್ವಲ್ಪ ಇಮ್ಮೆಚೂರ್ ಅನ್ಸುತ್ತೆ. ಇದನ್ನ ಇನ್ನಷ್ಟು ನೀಟ್ ಆಗಿ ಬ್ಯಾಲೆನ್ಸ್ ಮಾಡಬಹುದಾಗಿತ್ತು. ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ಕೊನೆಯ 30 ನಿಮಿಷ ಹೊರತುಪಡಿಸಿದ್ರೆ ಓವರ್ ಆಲ್ ಫ್ಲೋ ಮಿಸ್ ಆದಂತೆ ಅನಿಸ್ತಾ ಇತ್ತು. ಪೇಪರ್ ಮೇಲೆ ಇದ್ದಿದ್ದ ಐಡಿಯಾ ಸ್ಕ್ರೀನ್ ಮೇಲೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಬಂದಿಲ್ಲ. ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಇನ್ನಷ್ಟು ಶಾರ್ಪ್ ಇರಬೇಕಾಗಿತ್ತು. ಕಂಟಿನ್ಯೂಟಿ ಮಿಸ್ ಆದಂತೆ ಸೀನ್ ಗಳು ಜಂಪ್ ಆಗ್ತವೆ. ಟ್ವಿಸ್ಟ್ ಗಳು ನಮ್ಗೆ ಸರ್ಪ್ರೈಸ್ ಕೊಡೋದಕ್ಕಿಂತ ಈಸಿಯಾಗಿ ಗೆಸ್ ಮಾಡೋ ತರ ಇವೆ. ಲಾಜಿಕಲಿ ಕೆಲವು ಕಡೆ ಪ್ರಶ್ನೆಗಳು ಕಾಡ್ತವೆ ಅಂತಾನೆ ಹೇಳ್ತೀನಿ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಎಬವ್ ಅವರೇಜ್ ಟು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ನ ಆ 30 ನಿಮಿಷದ ಇಂಪ್ಯಾಕ್ಟ್ ಇಡೀ ಸಿನಿಮಾದಲ್ಲಿ ಇದ್ದಿದ್ರೆ ಇದೊಂದು ಮಾಸ್ಟರ್ ಪೀಸ್ ಆಗ್ತಿತ್ತು. ಹೆಂಡತಿ ರೂಪ ಮತ್ತೆ ಎದುರು ಮನೆ ಪುಟ್ಟ ಹುಡುಗಿಯ ಕ್ಯಾರೆಕ್ಟರ್ ರೈಟಿಂಗ್ ಚೆನ್ನಾಗಿದೆ. ಆದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ಆ ಇಂಟೆಲಿಜೆನ್ಸ್ ಕಾಣದಿದ್ದಾಗ ನಮ್ಗೆ ಡಿಸ್ಕನೆಕ್ಟ್ ಆಗೋಕೆ ಶುರುವಾಗುತ್ತೆ. ಎನಿವೆ, ನೀವು ಹೊಸ ತರಹದ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಇಷ್ಟಪಡೋರಾದ್ರೆ ಈ ವೀಕೆಂಡ್ ಖಂಡಿತ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಬಹುದು. ಫ್ಯಾಮಿಲಿ ಜೊತೆ ನೋಡೋಕೆ ಯಾವುದೇ ಅಡ್ಡಿ ಇಲ್ಲ. ನಾನು ಹೇಳಿರೋ ಸಣ್ಣ ಪುಟ್ಟ ಕೊರತೆಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.